ಒಮ್ಮೆ ಯೋಚಿಸಿ ನೋಡಿ, ನೀವು ಒಂದು ಅಜ್ಞಾತ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಇಲ್ಲಿ ಆಹಾರವಿಲ್ಲ, ನೀರು ಇಲ್ಲ ಮತ್ತು ನಿಮ್ಮ ಕಿರುಚಾಟ ಕೇಳಲು ಯಾರೂ ಇಲ್ಲ. ನೀವು ಪ್ರತಿಕ್ಷಣ ದೇವರೇ ಒಂದು ಬಂದು ಕಾಪಾಡುವಂತ ಕಾಯ್ತಿದ್ದೀರಿ, ಯಾರಾದ್ರೂ ಬಂದು ನಿಮ್ಮನ್ನು ಬದುಕಿಸಲು ನೆರವಾಗಲಿ ಎಂದು. ಇದು ಕೇವಲ ಕಥೆಯಲ್ಲ, ಇದು 28 ವರ್ಷದ ಪೂರ್ಣ ಎಂಬ ಹೆಣ್ಣಿನ ನಿಜವಾದ ಕಥೆ. ಆಕೆ 97 ದಿನಗಳ ಕಾಲ ಒಂದು ಸಣ್ಣ ಕೋಣೆಯೊಳಗೆ ಸಿಕ್ಕಿ ಹಾಕಿಕೊಂಡಿದ್ದಳು. 2008ರ ನೇಪಾಳದ ಪೋಖರ ಎಂಬ ಸುಂದರ ಪಟ್ಟಣದಲ್ಲಿ ಅವಳ ಜೀವನ ಸಾಗುತ್ತಿತ್ತು. ಪತಿ ವಿಕ್ರಮ್ ಶ್ರೀಮಂತ ವ್ಯಾಪಾರಿ, ಎಲ್ಲರಿಗೂ ಅವರು ಆದರ್ಶ ದಂಪತಿ ಎಂಬ ಭ್ರಮೆ. ಆದರೆ ಆ ಭವ್ಯ ಮನೆಯ ಗೋಡೆಗಳ ಒಳಗೆ ಭಯಾನಕ ಸತ್ಯ ಅಡಗಿತ್ತು. ವಿಕ್ರಮ್ಗೆ ಮತ್ತೊಬ್ಬಳ ಜೊತೆ ಸಂಬಂಧ ಇತ್ತು. ಪೂರ್ಣ ಈಗ ಅವನ ಸಂಬಂಧಕ್ಕೆ ಅಡ್ಡಿಯಾಗುತ್ತಿದ್ದಳು. ಒಂದು ದಿನ ಅವನು, ನಿನಗೆ ಒಂದು ವಿಶೇಷ ಸರ್ಪ್ರೈಸ್ ಇದೆ ಎಂದನು ಮತ್ತು ಅವಳನ್ನು ಪಟ್ಟಣದ ಹೊರಗೆ ಇರುವ ಹಳೆಯ ಮನೆಯನ್ನು ತೋರಿಸಲು ಕರೆದುಕೊಂಡು ಹೋದನು. ಮಣ್ಣಿನ ಕಚ್ಚಾ ರಸ್ತೆಯಲ್ಲಿ ಕಾರು ಮುಂದುವರಿಯಿತು. ಅವಳು ನಂಬಿಕೆಯಿಂದ ಹೋದಳು. ಹಾಳಾದ ಹಳೆಯ ಮನೆಯ ಮುಂದೆ ಕಾರು ನಿಂತಿತು. ಇಬ್ಬರು ಕಾರಿನಿಂದ ಇಳಿದರು. ವಿಕ್ರಮ್ ನಗುತ್ತಾ, ಒಳಗೆ ಬಾ ಎಂದನು. ಅವಳು ಒಳಗೆ ಕಾಲಿಟ್ಟಂತೆ ಬಾಗಿಲು ಜೋರಾಗಿ ಹೊರಗಡೆಯಿಂದ ಮುಚ್ಚಿತು. ಬಾಗಿಲು ಹಾಕಿದ ಶಬ್ದ ಅಪಶಕುನದಂತೆ ಕೇಳಿಸಿತು. ಆಕೆಗೆ ಆಗ ಅರಿವಾಯಿತು, ಅವಳನ್ನು ತನ್ನ ಜೀವಂತ ಸಮಾಧಿಗೆ ಬಿಟ್ಟಿದ್ದಾನೆ. ಕತ್ತಲೆಯೊಳಗೆ ಕೇವಲ ಗೋಡೆಯ ಬಿರುಕುಗಳಿಂದಲೇ ಬೆಳಕು ಬರುತ್ತಿತ್ತು. ಕೂಗಿದಳು, ಬಾಗಿಲು ಬಡಿದಳು, ಆದರೆ ಹೊರಗಿನಲ್ಲಿ ಕೇವಲ ನಿಶ್ಶಬ್ದ. ಅವಳು ಒಂದು ಸಲ ಕೋಣೆಯನ್ನು ತಪಾಸಣೆ ಮಾಡಿದಾಗ ಸ್ವಲ್ಪ ಹಿಟ್ಟು ಮತ್ತು ಅರ್ಧ ಬಾಟಲಿ ನೀರು ಸಿಕ್ಕಿತು. ಅದು ಅವಳ ಸಹಜ ಶ್ರದ್ಧೆಯ ಕೊನೆಯ ಆಸನೆ. ಮೊದಲ ರಾತ್ರಿ ಶೀತ ಮತ್ತು ಭಯದಿಂದ ಪ್ರಾರಂಭವಾಯಿತು. ಅವಳ ಹೋರಾಟ ಕೂಡ ಅಲ್ಲೇ ಆರಂಭಗೊಂಡಿತು. ದಿನಗಳು ನಿಧಾನ ಪಯಣಿಸಿದವು. ಅವಳು ಹಿಟ್ಟಿನಲ್ಲಿ ನೀರು ಹಾಕಿ ಗುಳ್ಳೆಗಳು ಮಾಡಿ ತಿಂತಿದ್ದಳು. ನೀರು ಖಾಲಿಯಾಯಿತು. ಹಸಿವು ಬ್ರಹ್ಮರಾಕ್ಷಸನಂತೆ ಹೊಟ್ಟೆಯಲ್ಲಿ ಓಡಾಡತೊಡಗಿತ್ತು. 5ನೇ ದಿನ ಹಸಿವಿನ ಕಾಟ ಮಿತಿಯನ್ನು ಮೀರಿ ಹೋದಾಗ ಗೋಡೆಯ ಕತ್ತಲೆಯೊಳಗೆ ಇಲಿ ಓಡಾಡಿದಂತೆ ಕಾಣಿಸಿತು. ಅವಳು ಎಲ್ಲಾ ಭಯವನ್ನು ಬದಿಗಿಟ್ಟು ಅದನ್ನು ಹಿಡಿಯಲು ಪ್ರಯತ್ನಿಸಿದಳು. ಗಂಟೆಗಳ ನಂತರ ಕೊನೆಗೆ ಅದು ಕೈಗೆ ಸಿಕ್ಕಿತು. ಅವಳು ಕಣ್ಣೀರು ಓರಿಸುತ್ತಾ ಅದನ್ನೇ ತಿಂದಳು. ಅದೇ ದಿನದಿಂದ ಜೀವನದ ಅರ್ಥವೇ ಬದಲಾಗಿತ್ತು. ದಿನಗಳು ವಾರಗಳಾದವು, ವಾರಗಳು ತಿಂಗಳಾದವು. ಮಳೆ ಬಂದಾಗ ಗೋಡೆಯ ಬಿರುಕುಗಳಿಂದ ನೀರು ಬಂದು ಅವಳು ಪಾತ್ರೆಯಲ್ಲಿ ಸಂಗ್ರಹಿಸುತ್ತಿದ್ದಳು. ಯಾವ ಕೀಟ ಪ್ರಾಣಿ ಸಿಕ್ಕಿದರೂ ಅವಳು ಆತಂಕವಿಲ್ಲದೆ ತಿಂತಿದ್ದಳು. 30ನೇ ದಿನ ಕೋಣೆ ಒಳಗೆ ಒಂದು ಹಾವು ನುಗ್ಗಿಕೊಂಡು ಬಂದಾಗ ಆತಂಕ ಹಬ್ಬಿತ್ತು. ಆದರೆ ಅವಳು ಕಲ್ಲು ಎತ್ತಿ ಅದನ್ನು ಕೊಂದು ಬಿಟ್ಟಳು. ಆ ಕ್ಷಣದಲ್ಲಿ ಪೂರ್ಣ ಒಂದು ಹೆಂಗಸಿನಿಂದ ಯೋಧಿನಿಯಾಗಿ ಪರಿವರ್ತಿತಳಾದಳು. ಬದುಕಬೇಕೆ ಎಂಬ ಹಠ ಈಗ ಎಲ್ಲ ಭಯಕ್ಕಿಂತ ದೊಡ್ಡದಾಯಿತು. 60 ದಿನ ನಂತರ ಅವಳ ದೇಹದಲ್ಲಿ ಚೈತನ್ಯ ಖಾಲಿಯಾಗಿ ಹೋಯಿತು. ಅವಳು ಕೂಗುವುದನ್ನು ನಿಲ್ಲಿಸಿದಳು. ಅವಳ ಕಣ್ಣುಗಳು ಆಳಕ್ಕೆ ಹೋದವು. ದೇಹ ಎಲುಬಿನ ಪಂಜರವಾಯಿತು. ಹಳೆಯ ನೆನಪುಗಳಲ್ಲಿ ಅವಳ ಹಿಂದಿನ ಜೀವನದ ನಗು, ಚಹಾ, ಬೆಳಗಿನ ಬೆಳಕು ಎಲ್ಲವೂ ಕನಸಿನಂತಾಗಿನೆ. ಕೆಲವೊಮ್ಮೆ ಅವಳು ಬಯಸುತ್ತಿದ್ದಳು, ಇದು ಯಾತನೆ ಮುಗಿಯಲಿ ಅಂತ. 80 ದಿನದೊಳಗೆ ಉಸಿರಾಟವೇ ಕಷ್ಟವಾಗತೊಡಗಿತು. ಒಂದು ಬಾರಿ ಕುಸಿದು ಬಿದ್ದಳು. ಎದ್ದಾಗ ದೃಷ್ಟಿ ಕಾಣಿಸಲಿಲ್ಲ. ಉಳಿದ ಕೆಲವು ಹನಿ ನೀರನ್ನು ಕುಡಿದಳು. 90ನೇ ದಿನ ಇಲಿಯನ್ನು ಹಿಡಿಯುವಾಗ ಅದು ಕೈಗೆ ಕಚ್ಚಿತು. ರಕ್ತ ಹರಿಯಿತು. ಆದರೂ ಅವಳು ಬಿಡಲಿಲ್ಲ. ಜೊತೆಗಿದ್ದ ಕಷ್ಟಕ್ಕೂ ಹಿಂದೆ ಸರಿಯದೆ ಅದನ್ನೇ ಹಿಡಿದು ತಿಂದಳು. 95 ದಿನ ಅವಳು ಮರಣದ ಅಂಚಿನಲ್ಲಿದ್ದಳು. ಕೇವಲ ಉಸಿರಾಟ ಅಷ್ಟಕ್ಕೆ ಸೀಮಿತವಾಗಿತ್ತು. 96ನೇ ದಿನ ಅಸ್ಪಷ್ಟ ಧ್ವನಿ ಕೇಳಿಸಿತು, ಕುರಿಕಾಯುವ ಹುಡುಗನಿಗೆ. ಮೊದಲು ಅವನು ಭ್ರಮೆ ಎಂದು ತಿಳಿದ. ಆದರೆ ಅವಳು ತನ್ನ ಗಟ್ಟಿಯ ಧ್ವನಿಯಲ್ಲಿ ಸಹಾಯ ಮಾಡಿ ಎಂದು ಕೂಗಲು ಪ್ರಾರಂಭಿಸಿದಳು. ಧ್ವನಿ ದುರ್ಬಲವಾಗಿತ್ತು. ಅವನಿಗೆ ಅಷ್ಟೊಂದು ಕೇಳಿಸಲಿಲ್ಲ. 97ನೇ ದಿನ ಕುರಿಗಾಹಿಯು ತನ್ನ ಕುರಿಗಳನ್ನು ಮೇಯಿಸುತ್ತಾ ಬಂದಾಗ ಆ ಹಳೆಯ ಮನೆಯ ಒಳಗಿಂದ ಸಣ್ಣಗೆ ಶಬ್ದ ಬಂತು. ಶಬ್ದ ಬಂದ ಕಡೆ ಹೋದನು. ಬಾಗಿಲು ತಳ್ಳಿದ. ಬಲವಂತವಾಗಿ ಒಡೆದನು. ಒಳಗೆ ಗಲೀಜು ನೆಲದ ಮೇಲೆ ಬಿದ್ದ ಜೀವಂತ ಎಲುಬಿನಂತೆ ಇದ್ದ ಹೆಂಗಸು. ಅವನು ಓಡಿ ಹಳ್ಳಿಯಿಂದ ಜನರನ್ನು ಕರೆದು ತಂದು ಪೊಲೀಸರಿಗೆ ತಿಳಿಸಿದನು. 97 ದಿನಗಳ ನಂತರ ಪೂರ್ಣಾಳ ಮುಖವನ್ನು ಮೊದಲ ಬಾರಿಗೆ ಸೂರ್ಯರಶ್ಮಿ ತಟ್ಟಿತು. ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು, ಇದು ಒಂದು ಅದ್ಭುತ. ಅವಳ ಜೀವ ಉಳಿದಿರುವುದು ಅಸಾಧ್ಯವೆನಿಸಿತ್ತು. ನಂತರ ಪೊಲೀಸರು ವಿಕ್ರಮ್ನನ್ನು ಬಂಧಿಸಿದರು. ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ತಿಂಗಳ ಶ್ರಮ ನಂತರ ಪೂರ್ಣ ಬದುಕನ್ನು ಹೊಸದಾಗಿ ಆರಂಭಿಸಿದಳು. ಈಗ ಅವಳ ಜೀವನದ ಹೋರಾಟ ಎಲ್ಲರಿಗೂ ಪ್ರೇರಣೆ. ಈ ಕಥೆ ಹೇಳುತ್ತಿದೆ, ಅಂಧಕಾರ ಎಷ್ಟೇ ದೊಡ್ಡದಾಗಿದ್ದರೂ ಬದುಕಬೇಕು ಎನ್ನುವ ಆಶಯ ಒಂದು ಕಿರಣ ಇದ್ದರೆ ಸಾಕು, ಹೋರಾಡಿ ಗೆಲ್ಲಬಹುದು. ಪೂರ್ಣಾಳ ಹೋರಾಟ ಅದು ನಮಗೆ ನೆನಪಿಸುತ್ತದೆ, ಬದುಕು ಎಂದರೆ ನಿರಂತರ ಹೋರಾಟ.